ನಾವು ಡೈಲಿ ಒಂದು ಹ್ಯಾಂಡ್ಫುಲ್ ಆಫ್ ನಟ್ಸ್ ಕನ್ಸ್ಯೂಮ್ ಮಾಡ್ತಾ ಬಂದ್ವಿ ಅಂತಂದರೆ ಅದರ ಜೊತೆ ನಮ್ಮ ಕುಕ್ಕಿಂಗ್ ಆಯಿಲ್ ಏನಿದೆ ಅಲ್ಲ ಅದನ್ನು ರೀಪ್ಲೇಸ್ ಮಾಡಿ ಯಾವುದೋ ಒಂದು ಹೆಲ್ದಿಯರ್ ಕುಕ್ಕಿಂಗ್ ಆಯಿಲ್ನ ನಮ್ಮ ಅಡುಗೆ ಒಳಗಡೆ ಉಪಯೋಗಿಸೋಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ನಮ್ಮ ಲೈಫ್ ಸ್ಟೈಲ್ ಒಳಗಡೆ ಡ್ರಾಸ್ಟಿಕ್ ಆಗಿ ಚೇಂಜ್ ಆಗುತ್ತೆ. ಲೆಟ್ ಮಿ ಎಕ್ಸ್ಪ್ಲೇನ್. ಸೊ ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೊಬೇಕಾಗಿರೋ ಕಾನ್ಸೆಪ್ಟ್ ಏನು ಅಂತಂದರೆ ಹೆಲ್ದಿ ಫ್ಯಾಟ್ಸ್, ಎಸ್ಪೆಷಲಿ ಮೋನೋ ಅನ್ಸ್ಯಾಚುರೇಟೆಡ್ ಮತ್ತು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟ್. ಈ ಪರ್ಟಿಕ್ಯುಲರ್ ಫ್ಯಾಟ್ಸ್ ಆ್ಯಕ್ಚುಲ್ ಆಗಿ ನಮ್ಮ ಬಾಡಿ ಒಳಗಡೆ ಹಲವಾರು ಕೆಲಸ ಮಾಡುತ್ತೆ. ಸೊ ಒಂದು ಸಿಂಪಲ್ ಏನು ಅಂತಂದರೆ ಇದು ಬಂದು ನಮ್ಮ ಹಾರ್ಮೋನಲ್ ಬ್ಯಾಲೆನ್ಸ್ ಮಾಡೋದಲ್ಲದೆ ಹಾರ್ಮೋನಲ್ ಪ್ರೊಡಕ್ಷನ್ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಈ ಎಸ್ಟ್ರೋಜನ್ ಆಗಿರ್ಬೋದು, ಟೆಸ್ಟೋಸ್ಟೆರಾನ್ ಆಗಿರ್ಬೋದು, ಕಾರ್ಟಿಸಾಲ್ ಆಗಿರ್ಬೋದು, ಇದೇ ರೀತಿ ಹಲವಾರು ಹಾರ್ಮೋನ್ಸ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದರ ಜೊತೆ ಹಲವಾರು ಸ್ಟಡೀಸ್ ಏನು ಹೇಳುತ್ತೆ ಅಂತಂದರೆ ಎಸ್ಪೆಷಲಿ ಮೆನ್ ಮತ್ತು ವುಮೆನ್ ಇಬ್ಬರೂ ಯಾವಾಗ ಈ ಹೆಲ್ದಿಯರ್ ಫ್ಯಾಟ್ಸ್ನ ಕನ್ಸ್ಯೂಮ್ ಮಾಡ್ತಾ ಬರ್ತಾರೆ ಅವ್ರಿಗೆ ಪ್ರಾಪರ್ ಟೆಸ್ಟೋಸ್ಟೆರಾನ್ ಪ್ರೊಡಕ್ಷನ್ ಆಗುತ್ತೆ. ಅದಾದಮೇಲೆ ಈ ಮೆನ್ಸುರಲ್ ಸೈಕಲ್ ಏನಿರುತ್ತಲ್ಲ ಅದು ಕೂಡ ರೆಗ್ಯುಲರ್ ಆಗ್ತಾ ಬರುತ್ತೆ ಅಂತ ಕೂಡ ಹಲವಾರು ಸ್ಟಡೀಸ್ ಹೇಳುತ್ತೆ. ಸೊ ಸಿಂಪಲ್ ಆಗಿ ನಾವು ಮಾಡಬೇಕಾಗಿರೋದು ಏನು ಅಂತಂದರೆ ನಟ್ಸ್ ಆಗಿರ್ಬೋದು, ಸೀಡ್ಸ್ ಆಗಿರ್ಬೋದು, ನಮ್ಮ ಕುಕ್ಕಿಂಗ್ ಆಯಿಲ್ ಏನಿರುತ್ತಲ್ಲ ಅದನ್ನು ಒಂದು ಹೆಲ್ದಿಯರ್ ಆಲ್ಟರ್ನೇಟಿವ್ಗೆ ಸ್ವಿಚ್ ಮಾಡೋದಾಗಿರ್ಬೋದು, ಅದರ ಜೊತೆ ತುಪ್ಪ ಕನ್ಸ್ಯೂಮ್ ಮಾಡೋದಾಗಿರ್ಬೋದು. ಸೊ ಅಂದರೆ ಪ್ರೋಸೆಸ್ಡ್ ಅಂತ ಅಂದ್ಬಿಟ್ಟು ನಾನು ಹೇಳ್ತಿಲ್ಲ, ಅನ್ಪ್ರೋಸೆಸ್ಡ್ ಏನೇನು ಸಿಗುತ್ತಲ್ಲ ಅದನ್ನೆಲ್ಲ ನಾವು ಒಂದು ಹೆಲ್ದಿಯರ್ ಫ್ಯಾಟ್ ಎಸ್ಪೆಷಲಿ ಮೋನೋ ಅನ್ಸ್ಯಾಚುರೇಟೆಡ್, ಪಾಲಿ ಅನ್ಸ್ಯಾಚುರೇಟೆಡ್ ಇರೋಂಥ ಜಾಸ್ತಿ ಪದಾರ್ಥ ಕನ್ಸ್ಯೂಮ್ ಮಾಡ್ತಾ ಬಂದ್ವಿ ಅಂತಂದರೆ ನಿಜವಾಗ್ಲೂ ಅಮೇಝಿಂಗ್ ಚೇಂಜ್ ಕಾಣಿಸುತ್ತೆ. ನಮ್ಮ ಡಯಟ್ರಿ ಇಂಟೇಕ್ ಪ್ರಕಾರ ಕನ್ಸ್ಯೂಮ್ ಮಾಡ್ತಾ ಬಂದ್ವಿ ಅಂತಂದರೆ ಅಮೇಝಿಂಗ್ ಚೇಂಜ್ ಕಾಣಿಸುತ್ತೆ. ಇದು ಪುರುಷರಿಗೆ ಮತ್ತು ಮಹಿಳೆಯರಿಗೆ ಇಬ್ಬರು ಕೂಡ. ಐ ಹೋಪ್ ದಟ್ಸ್ ಕ್ಲಿಯರ್.